ಮಹಿಳೆಯರ ಬದುಕಿನ ಬಗ್ಗೆ ಹೆಬ್ಬಾಳ್ಕರ್ ಮಾತು. ಕೂಲಿನೂ ಮಾಡ್ತೀವಿ, ಪೈಲಟ್ ಆಗಿದ್ದೀವಿ ಎಂದ ಸಚಿವೆ. ಸಂಸ್ಕೃತಿ ಮಾನವೀಯತೆ ಉಳಿದಿದ್ದರೆ ಅದು ಮಹಿಳೆಯಿಂದ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಆಗಿರುವಂತಹ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮ್ಯಾರೇಜ್ ಸ್ಟೋರಿಯನ್ನ ಎಲ್ಲರ ಎದುರು ಬಿಚ್ಚಿಟ್ಟಿದ್ದಾರೆ. ಅವರು ಎಷ್ಟು ಕಷ್ಟವ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ. ತನಗೆ 16ನೇ ವಯಸ್ಸಿನಲ್ಲಿ ಮದುವೆಯಾಗಿತ್ತು. ತನ್ನ ತಂದೆ 16ನೇ ವಯಸ್ಸಿನಲ್ಲಿ ನನ್ನನ್ನ ಮದುವೆ ಮಾಡಿ ಕೊಟ್ಟಿದ್ರು. 10ನೇ ಕ್ಲಾಸ್ ಓದ್ತಿದ್ದೆ ನಾನು ಅಂತ ಬಾಲ್ಯ ವಿವಾಹದ ಬಗ್ಗೆ ಇವರು ಮಾತನಾಡಿದ್ದಾರೆ. ದಿಟ್ಟ ಮಹಿಳೆಯಾಗಿ ಬೆಳೆದು ನಿಂತಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಸಲಿ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಕಾಂಗ್ರೆಸ್ನಲ್ಲಿಯೂ ಪ್ರಭಾವಿ ಮಹಿಳಾ ನಾಯಕಿ. ಇದ್ರೀಗ ಯಾರಿಗೂ ಗೊತ್ತಿರದ ಮಹಿಳಾ ಸಚಿವೆ ಮ್ಯಾರೇಜ್ ಸ್ಟೋರಿಯನ್ನ ಅವರೇ ರಿವೀಲ್ ಮಾಡಿದ್ದಾರೆ. ಬಾಲ್ಯ ವಿವಾಹ ಎಂಬ ಸಾಮಾಜಿಕ ಪಿಡುಗಿಗೆ ತಾವು ಕೂಡ ಬಲಿಯಾಗಿದ್ದೇವೆ ಎಂದು ಖುದ್ದು ಅವರೇ ಒಪ್ಪಿಕೊಂಡಿದ್ದಾರೆ. ಬಾಲ್ಯ ವಿವಾಹ ಹೋಗಲಾಡಿಸೋಕೆ ಸರ್ಕಾರಗಳು, ಸಂಘ ಸಂಸ್ಥೆಗಳು ಎಷ್ಟೇ ಹೋರಾಟ ಮಾಡಿದ್ರೂ ಈಗಲೂ ಈ ಸಾಮಾಜಿಕ ಪಿಡುಗು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಏನು ಅರಿಯದ ಮನಸ್ಸಿನಲ್ಲಿ ಸಂಸಾರದ ಭಾರವನ್ನ ಹೊರಿಸಿ ಹೆಣ್ಣಿನ ಆಸೆಯನ್ನ ಬಲಿಕೊಡಲಾಗ್ತಾ ಇದೆ. ಇದೀಗ ಇಂತಹ ಅನಿಷ್ಟ ಪದ್ಧತಿಗೆ ತಾವು ಕೂಡ ಒಳಗಾಗಿದ್ದೀನಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾವು 10ನೇ ತರಗತಿ ಅಂದ್ರೆ 16ನೇ ವಯಸ್ಸಿಗೆ ವಿವಾಹವಾಗಿದೆ ಅಂತ ಅವರ ಸ್ಟೋರಿಯನ್ನ ಬಹಿರಂಗಪಡಿಸಿದ್ದಾರೆ. ನಾನು ರೈತನ ಮಗಳು, 5 ಜನ ಹೆಣ್ಣುಮಕ್ಕಳು, ನಾನು 2ನೇಯವಳು. ನೋಡೋಕೆ ಚಂದ ಇದ್ವಿ. ನಮ್ಮಪ್ಪ ನಾನು 10ನೇ ತರಗತಿ ಓದುತ್ತಿದ್ದಾಗ ಮದುವೆ ಮಾಡಿಕೊಟ್ಬಿಟ್ರು. ಎಲ್ಲಿ ಕಲಿಯೋದು ಅಂತ ನಕ್ಕಿದ್ದಾರೆ. ಆದರೆ ನನ್ನ ತಾಯಿ ಹಾಗೂ ಅಜ್ಜಿ ಕಲಿಸಿಕೊಟ್ಟ ಸಂಸ್ಕೃತಿಯೇ ನಿಮ್ಮ ಮುಂದೆ ಬಂದು 4 ಮಾತನಾಡುವ ಧೈರ್ಯವನ್ನ ಕಲಿಸಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಮಹಿಳೆಯರ ಜೀವಗಾಥೆಯ ಬಗ್ಗೆಯೂ ಪತ್ರಿಕಾಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ದೇಶದಲ್ಲಿ, ವಿಶ್ವದಲ್ಲಿ ಸಂಸ್ಕೃತಿ, ಮಾನವೀಯತೆ ಏನಾದರೂ ಉಳಿದಿದೆ ಅಂದ್ರೆ ಅದು ಮಹಿಳೆಯರಿಂದ ಮಾತ್ರ ಅಂತ ಎದೆತಟ್ಟಿ ಹೇಳಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿನೂ ಮಾಡ್ತೀವಿ ಎಂದು ಮಹಿಳೆ ಪೈಲಟ್ ಕೂಡ ಆಗಿದ್ದಾಳೆ ಅಂತ ಮಹಿಳೆಯರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ರು. ಭಾರತ ದೇಶದಲ್ಲಿ ಮಹಿಳೆಯರನ್ನ ಕೇವಲ ಮಕ್ಕಳು ಮಲಗಿಸಲು, ಲಾಲಿ ಹಾಡೋಕೆ ಅಷ್ಟೇ ಸೀಮಿತವಲ್ಲ, ಅಡುಗೆ ಮಾಡೋಕಷ್ಟೇ ಅಲ್ಲ, ಸಂಸ್ಕೃತಿಯನ್ನ ಉಳಿಸೋಕೆ ಅಷ್ಟೇ ಅಲ್ಲ, ಎಲ್ಲಾ ಸಂದರ್ಭದಲ್ಲೂ ಹೆಣ್ಣು ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಪೈಲಟ್ ಆಗಿದ್ದೇವೆ, ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ, ಮನೆ ಕೆಲಸವನ್ನ ಮಾಡುತ್ತಿದ್ದೇವೆ, ಕುಟುಂಬದ ಚಕ್ಕಡಿಯಲ್ಲಿ ಗಂಡನಿಗೆ ಇನ್ನೊಂದು ಹೆಗಲಾಗಿ, ಇನ್ನೊಂದು ಎತ್ತಾಗಿ ಸಂಸಾರದ ಚಕ್ಕಡಿಯನ್ನ ಮುಂದೆ ಸಾಗಿಸಿಕೊಂಡು ಹೋಗ್ತಾ ಇದ್ದೇವೆ. ಮಹಿಳೆ ಮತ್ತು ಸಂಸ್ಕೃತಿ ಹೊರತಾಗಿ ಮಹಿಳೆ ಇಲ್ಲ, ಮಹಿಳೆ ಹೊರತಾಗಿ ಸಂಸ್ಕೃತಿ ಇಲ್ಲ. ಮಹಿಳೆ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್. ನಮ್ಮ ದೇಶದಲ್ಲಿ ಅಥವಾ ಯಾವುದೇ ವಿಶ್ವದಲ್ಲಿ ಸಂಸ್ಕೃತಿ ಉಳಿದಿದೆ ಅಂದ್ರೆ ಅಥವಾ ಮಾನವೀಯತೆ ಉಳಿದಿದೆ ಎಂದ್ರೆ ಎದೆ ತಟ್ಟಿಕೊಂಡು ಹೇಳಿ, ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತ. ಒಟ್ಟಾರೆಯಾಗಿ ಮಹಿಳೆಗೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಬಲ್ಲದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೋರಿಸಿಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಜೀವನದ ಅತಿ ದೊಡ್ಡ ಗುಟ್ಟನ್ನ ರಿವೀಲ್ ಮಾಡಿ ಮತ್ತೊಂದು ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ. ದಾರಿದೀಪ.